ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವಿಡಿಯೋ. ಸೊ ನಾನು ಇದು ಫಸ್ಟ್ ವಿಡಿಯೋ ನನ್ನ ಚಾನಲ್ಗೆ ಹಾಕ್ತಿರೋದು. ಓ ಮೈ ಗಾಡ್, ಫಸ್ಟ್ ವಿಡಿಯೋ ಏನಂತಂದ್ರೆ ಚುರ್ಮುರಿ ಮಾಡ್ತಿದ್ವಿ. ಅದನ್ನ ಈಗ ಫಸ್ಟ್ ನಿನ್ನ ಬಗ್ಗೆ ಇಂಟ್ರೋ ಕೊಡೋದು ಬಂದ್ಯಾ, ನನ್ನ ವಿಡಿಯೋದಲ್ಲಿ ಬಂದಿದ್ಯಾ ಅಂದ್ರೆ ನೀವು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನೀನು ಇನ್ನೇ ಯಾರಂತ ಗೊತ್ತಾಗಲ್ಲ. ಸೊ ಎಸ್, ವೆಲ್ಕಮ್ ಬ್ಯಾಕ್. ನಾನು BCA ಗ್ರ್ಯಾಜುಯೇಟ್. ಮನೇಲಿ ಕುತ್ಕೊಂಡಿದ್ದೀನಿ ಬ್ಲಾಗ್ ಮಾಡ್ಕೊಂಡು. ಇಲ್ಲ, ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದವಳು ನನ್ನ ತಂಗಿ. ಎಸ್ ಗಾಯ್ಸ್, ನಮ್ದು ಇನ್ನೊಂದು ಚಾನಲ್ ಇದೆ, ಸ್ಫೂರ್ತಿ ಸಂಧಿ ಅಂತ. ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಶೇರ್ ಮಾಡಿ. ಮಾಡಲ್ಲ ಅಂತ ಗೊತ್ತು, ಆದರೂ ಸುಮ್ಮನೆ ಹೇಳೋದು. ಸೊ ನನ್ನ ಬಗ್ಗೆ ಏನು ಹೇಳಿ, ವಿಡಿಯೋಸ್ ನೋಡ್ತಾರೆ ನಿಮಗೆ ಗೊತ್ತಾಗುತ್ತೆ. ಈ ಥರ ನೀವೆಲ್ಲ ಸೀಕ್ರೆಟ್ ಬಿಟ್ಕೊಡೋಂಗಿಲ್ಲ. ಸೊ ನಾನು ನಮ್ಮ ಅಕ್ಕ ಇದ್ರೆ ಟೈಮಲ್ಲಿ ಬ್ಲಾಗ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವಳು ಇದ್ದರೆ ಈ ಥರ ನನ್ನ ಬಗ್ಗೆ ಏನೇನೋ ಹೇಳ್ತಾಳೆ ನೆಗೆಟಿವ್ ಆಗಿ. ಆಮೇಲೆ ನೀವು ಬ್ಲಾಗ್ ನೋಡೋಕೆ ನೆನೆಸ್ಬಿಟ್ರೆ ನನ್ನ ಅಭಿಮಾನಿಗಳು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತಾರೆ. ನಾನು ಅನ್ಎಂಪ್ಲಾಯ್ಮೆಂಟ್ ಅಂದ್ಬಿಟ್ಟು ಯಾಕೆ ಇನ್ಸ್ಟಾಗ್ರಾಮಲ್ಲಿ ಇಲ್ವಾ 700 ಜನ, ಅದರಲ್ಲಿ ಒಂದು 20 ಜನ ಕಡಿಮೆ ಆಗೋರೆ. ವಿಡಿಯೋ ಹಾಕ್ತೀರಾ. ಸೊ ನೋಡೋಣ, ಇನ್ಮೇಲೆ ವೀಡಿಯೋಸ್ ಹಾಕ್ತೀನಿ ನಾನು ನನ್ನ ಅಕೌಂಟಲ್ಲಿ. ಅಕೌಂಟ್ ಇನ್ನೂ ಕ್ರಿಯೇಟ್ ಮಾಡಾದ್ಮೇಲೆ ನೋಡೋಣ. ಹೇಳಿದ್ರಳೆ ಹಾಕ್ಬಿಟ್ಟಿರ್ತೀನಿ ನೋಡಿ. ಇದೆ ಈ ವಿಡಿಯೋನು ನನ್ನ ಇದ್ರಲ್ಲೂ ಹಾಕಿರ್ತಾಳೆ ಗೈಸ್. ಅವಾಗ ವ್ಯೂಸ್ ಬರೋಲ್ಲ ಹಂಗೆ ಮಾಡಿದ್ರೆ. ಅಂದರೆ ಎರಡೆರಡು ಸಲ ಇದು ಅಂದರೆ ಅಲ್ಲೋ, ನಿನ್ನ ಅಕೌಂಟಲ್ಲಿ ಇರೋದನ್ನೇ ನೀನು ಡೌನ್ಲೋಡ್ ಮಾಡ್ಕೊಂಡು ಹಾಕೋಕ್ಕಾಗಲ್ಲ. ಸೊ ಗೈಸ್, ಈಗ ಸ್ಟಾರ್ಟಿಂಗ್ಗೆ ಜಗಳ ಬೇಡ ಅಂತ ನಾನು ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ. ಸೊ ಈಗ ಏನು ಮಾಡ್ತೀವಿ ಅಂದರೆ ಬೇಲ್ಪುರಿ ಮಾಡ್ತಿದ್ವಿ. ಪೂರಿ ತಂದು 1 ತಿಂಗಳಾಯಿತು, ಇಲ್ಲೇ ಮಲಗೈತಿದ್ದು. ಅದು ಸಪ್ಪೆ ಪುರಿ ಸಪ್ಪೆ ಪುರಿ ಬಂದ್ಬಿಟ್ಟವ್ರೆ, ತಿನ್ನೋಕ್ಕಾಗಲ್ಲ ಈಗ. ಗೈಸ್, ಇವ್ರು ನಮ್ಮ ಭಾವ, ಇವರು ಎನ್ವಿತ್ ಅಂತ, ಇವರು ಸಮಾಜ ಸೇವಕರು ಎನ್ವಿತ್ ಅಂತ. ಅವ್ರ ಅಪ್ಪ ಅಮ್ಮ ಇವರು. ಈಗ ನಾವು ಸಮಾಜ ಸೇವಕರು ನನ್ನ ನಂಬಿ ಪ್ಲೀಸ್, ನನ್ನ ನಂಬಿ. ನೆನಪಾಗಿಲ್ಲ. ಸೊ ಗೈಸ್, ಇವಾಗ ನಾವು ಚುರ್ಮುರಿ ಮಾಡ್ತಿದ್ದೀವಿ. ಸ್ಪೆಷಲ್ ಚುರ್ಮುರಿ. ನಮ್ಮ ಅಕ್ಕಯಿಂದ ಡುಮ್ಮಿ ಅಂತ. ನಾನು ಕರ್ಗಿಲ್ಲಪ್ಪ, ಬ್ರೌನಿ. ನಾನು ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಚುರ್ಮುರಿ ಮಾಡಬೇಕು. ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ನಾನು? ಗೈಸ್, ಮತ್ತೆ ಏನು ಸಮಾಚಾರ? ನಮ್ಮ ಕಾಲೇಜಲ್ಲಿ ನೆಕ್ಸ್ಟ್ ಮಂತು ಗ್ರ್ಯಾಜುಯೇಷನ್ ಡೇ ಮಾಡ್ತೀವಿ ಅಂತ, ಮೋಸ್ಟ್ ಪ್ರೊಬಬ್ಲಿ ಮಾಡ್ತಾರೆ ಅಂತ ಕನ್ಫರ್ಮ್ ಇಲ್ಲ. ನಮ್ಮ ಕಾಲೇಜ್ ಮುಗ್ದು ಆಲ್ಮೋಸ್ಟ್ ಇನ್ನೇನು 1 ಇಯರ್ ಆಗಕ್ಕೆ ಬಂತು. ಇವಾಗ ಗ್ರ್ಯಾಜುಯೇಷನ್ ಡೇ ಮಾಡ್ತಾರೆ. ಬೇರೆ ಕಾಲೇಜೆಲ್ಲ ಆಲ್ರೆಡಿ ಕಾಲೇಜಲ್ಲಿ ಇದ್ದಾಗಲೇ ಗ್ರ್ಯಾಜುಯೇಷನ್ ಡೇ ಎಲ್ಲ ಮಾಡಿ ಮುಗಿಸಿರ್ತಾರೆ. ನಮ್ಮ ಕಾಲೇಜಲ್ಲೂ ಏನು ಭಾವ ಹೋಗಿ ಮತ್ತೆ ಅದನ್ನ ಯಾರು ಕಟ್ ಮಾಡ್ತಾರೆ? ಇಲ್ಲ, ದನ ಉದ್ರಸ್ಕೊಂಡು ಹೋದ್ರೆ ಸಿಕ್ಕೊಳ್ಳಿ. ಇದು 4 ತಿನ್ನಕ್ಕೆ ಹೇಳಿದ್ರು ಮಾಡು ಅಂತ. ನೀನು ಮಾಡಿಲ್ಲ ಜಗಳ. ಕಮಾನ್, ಅಂತ ಇನ್ನ ಆಡು, ಸಾಕಾಗ್ತಿಲ್ಲ. ಕಂಟೆಂಟ್ ಕೊಡಿ. ಮಾಡಾಯ್ತಲ್ಲ, ನಾನು ಹೇಳಿದ್ದು ಕಟ್ ಮಾಡಾಯ್ತಲ್ಲ ಅಂತ ಹೇಳಿ. ಸೊ ಗೈಸ್, ನೆಕ್ಸ್ಟ್ ಟೊಮೆಟೊ, ರುಚಿಗೆ ತಕ್ಕಷ್ಟು ಟೊಮೆಟೊ, ಬಾಯಿಗೆ ಸಿಗುವಷ್ಟು ಕ್ಯಾರೆಟ್. ನಾನೆಲ್ಲ ನೀನು ಮಾಡಿರೋದು ಬಾಯಿಗೆ ಸಿಗೋಷ್ಟು ಟೊಮೆಟೊ, ಬಾಯಿಗೆ ಸಿಗೋಷ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಅದು ಹೆಂಗೆ ಮಾಡಿದ್ಯಲ್ಲ ನೋಡೋ. ಕೊತ್ತಿಮೀರಿ ಸೊಪ್ಪು, ಈರುಳ್ಳಿ ಉತ್ತರಿಸಾಕಿ, ಟೊಮೆಟೊ ಕತ್ತರಿಸಾಕಿ, ಕ್ಯಾರೆಟ್ ತುರ್ದಾಕಿ, ಇದು ಇನ್ನೊಂದು ಇದೇನಿದು ಕೊತ್ತಂಬರಿ ಸೊಪ್ಪು ಕರ್ದಾಕಿ. ಇವಾಗ ಹಾಕ್ಬಿಡ್ತೀನಿ ಗೈಸ್. ರುಬ್ಬಿಕ್ಕಿರೋ ಮಸಾಲೆಯನ್ನು ಹಾಕಿಕೊಳ್ಳಿ. ಅದರಲ್ಲಿ ಏನಿಲ್ಲ, 3 ಐಟಮು. ಒಂಚೂರು ಪುದೀನ, ಒಂಚೂರು ಇದು ಏನು ಮೆಣಸಿನ್ಕಾಯಿ, ಒಂಚೂರು ಅಲ್ಲ ಸಾರಿ 3 ಮೆಣಸಿನ್ಕಾಯಿ. ಅದೇನು ಖಾರ ಇಲ್ಲ ಅಷ್ಟು. ಇಷ್ಟು ಪೂರಿಗೆ ಸಾಕಾಗಲ್ಲ ಕಣೆ 3. ಲೇ, ಏನು ಇಬ್ರಿಗೆ ಮಾಡ್ಕೊತಾ ಇದ್ದೀನಿ ನಾನು. ಇಬ್ರಿಗಾಗಷ್ಟು ಖಾರ ಆಗಲ್ಲ, ಅದು ಅಷ್ಟು ಖಾರ ಇಲ್ಲ. ಇದು ಪುದೀನ ಸೊಪ್ಪು ಹಾಕೋ, ಪುದೀನ ಕೊತ್ತಂಬರಿ. 5 ಬೇಡ 3 ಹಾಕೋ. ಖಾರ ಆದರೆ ನಂಗೆ ಗೊತ್ತಿಲ್ಲ.
3 ಹಾಕಿದ್ದೀನಿ ಆಲ್ರೆಡಿ ಮೆಣಸಿನ್ಕಾಯಿ. ಮಮ್ಮಿ 3 ಮೆಣಸಿನ್ಕಾಯಿ ಹಾಕಿದ್ದೀನಿ ಸಾಕಾ? ಪೂರಿಗೆ ಸಾಕಾಗಲ್ಲ ಕಣೆ. ನನಗೆ ನೀನು ಮಾಡ್ತೀಯಲ್ಲ ಹಾಕ್ತೀನಿ, ಖಾರ ಅದು ತಿನ್ಬೇಕಷ್ಟೇ. ನನಗೇನು ಹೇಳೋಂಗಿಲ್ಲ ನೀವು. ಓ ಓ ಓ ಆಮೇಲೆ ಓ ಆಯ್ತು ಬಿಡು ಗುಡ್ಡು, ನೀನು ದೊಡ್ಡವನಾಗ್ಬಿಟ್ಟೆ. ಎದೊಳಕ್ಕಾಗಲ್ಲ, ಚಿಲ್ಕ ತೆಗಿಗೆ ಬಂದವನೆ. ತೆಗಿ ಬೇಗ. ಹೆಂಗಪ್ಪ ತೆಗಿಯೋದು? ತೆಗಿ ಗುಡ್ಡು. ಬರಳೇ. ಓ ಯಾರಿದು ಬೆಕ್ಕು ಮರಿ? ಐ ಗುಡ್ಡು, ಲೋ ಕತ್ಲೆ ಇದ್ರು ಬರ್ತೀಯಲ್ಲ ಗುಡ್ಡು. ಅಯ್ಯಯ್ಯಯ್ಯಯ್ಯ, ತಾತ ಇಲ್ಲ ಇಲ್ಲಿ. ತಾತ ಇರ್ಲಿ, ತಾತ ಇರ್ಲೋ ಬೀಳ್ತೀಯ. ಮುದವಿದೆ ಬಾ ತೆಗೆ. ಸೊ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಒಂಚೂರು ಖಾರದ ಪುಡಿ ಹಾಕೋತೀನಿ. ಅಲ್ಲಿ ಖಾರ ಆಯ್ತಲ್ಲಿ ಸ್ವಲ್ಪ ಅಷ್ಟೇ. ಇಲ್ಲ ಕಣ ಹಾಕೆ. ಈಗ ಹತ್ಕೊಳಕೋ. ಮೆಣಸು ಹಾಕ್ಲಾ? ಮೆಣಸು ಪುಡಿ ಹಾಕು. ಖಾರ ಆಗ್ಬಿಡುತ್ತೆ ಕಣೆ, ಬೇಡ. ಬೇಕಾದ್ರೆ ಮೇಲೆ ಅದ್ರ ಮೇಲೆ ಉದುರಿಸ್ಕೊಳ್ಳೋದು. ಮೆಣಸಿಗೆ ಘಾಟ್ ಹೊಡಿತೈತೆ. ಇವಾಗ ನೀಟಾಗಿ ಕೈಯೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಮೊದಲೇ ಚೆನ್ನಾಗಿ ತೊಳ್ಕೊಂಡಿರಿ. ಕೈ ತೊಳೆದಿದ್ದೆ ಇಲ್ವಾ? ತೊಳೆದಿದ್ದೀನಿ. ಘಾಟು ಕಣೆ. ಏನೋ ಮಿಸ್ ಮಾಡಿದ್ದೀನಿ ಅಂತ ಅನ್ನಿಸ್ತಿದೆ. ಬೆಳ್ಳುಳ್ಳಿ ಶುಂಠಿ ಲೆಮನ್. ಅಯ್ಯೋ ಅಯ್ಯೋ ಒಂದು ಖುಷಿ ನೋಡು. ಅಂತಾನೆ. ಯಾರದು? ಬಂದೇಲಿ ನೀರು ಆನ್ ಮಾಡು. ಕಾಯೆಲ್ಲ ತೆಗ್ದು ಎಸ್ತಾಕ್ಬಿಡ್ಲ ನೀನು ಗುಡ್ಡು. ಬಿಡ್ಲ ಹಾಕ್ಬಿಡ್ಲ. ನೀನು ಕಲ್ತ್ಬಿಡಕೊಂಡ್ಬಿಡು. ಚಿನ್ನು ಥೋ, ಏನು ಗುಡ್ಡು ಏನು ಬೇಕದು ತಿನ್ನೋದಲ್ಲ ಗುಡ್ಡು ಎಲ್ಲ. ಹಾನಪ್ಪ ಹೂವ ಕಚ್ಚಿಬಿಡ್ಕಡು. ಏನಪ್ಪ ಹಾನು ಚಿಂತ್ಯ 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 ಮುದೇವಿ ಬಿಡು. ಕಾಯಿ ಸಿಪ್ಪೆ ತಿಂತಾನ ಕಣೆ. ಕಾಯಿ ಚೆಗ್ರೆ ಬರುತ್ತಲ್ಲ ಅದು. ಅಯ್ಯೋ ಅಯ್ಯೋ ಅದೇನು ಗುಡ್ಡು? ಅಯ್ಯಪ್ಪ ಎತ್ಕ ಹೋಗಿ ಅವನ್ನ ಕಲ್ಸ್ಬಿಟ್ಟು. ಅಕ್ಷರಕ್ಕೆ ಗೈಸ್ ನೀವು ಕೇಳ್ಬೋದು ಹೆಂಗೆ ಎಷ್ಟು ನೀಟಾಗಿ ಹಿಂಗೆಲ್ಲ ಮಾಡ್ತಾರೆ ಅಂತ. ಅವ್ರಿಗೆ ಅಭ್ಯಾಸ ಇದೆ. ರೈಲ್ವೆ ಸ್ಟೇಷನಲ್ಲಿ ಬೇಲ್ಪ್ರಿ ಮಸಾಲೆ ಪರಿ ಮಾಡ್ತಾ ಇರ್ತಾಳೆ. ನೀವು ನೋಡಿರ್ಬೋದು ಅಲ್ಲಿ ಮೆಜೆಸ್ಟಿಕಲ್ಲಿ ನಿಂತಿರ್ತಾಳೆ ಮೂಟೆಲ್ಲಿ ಹಿಡ್ಕೊಂಡು. ಏನಿಲ್ಲ ಕಣ, ಎತ್ಕೊಂಡು ನಡಿಯ. ನಂಗೆ ಕರೆಕ್ಟಾಗೈತಪ್ಪ. ರೆಡಿ ಮಸಾಲೆ ಪುರಿ. ಏನಿದು? ಬೇಲ್ಪುರಿ. ಚುರ್ಮರಿ ಬೇಲ್ಪುರಿ. ಪ್ಲೇಟ್ ಏನು ಅಲ್ಲಿ? ಅಮ್ಮ ತಾಯಿ ಒಂದೊತ್ತು ಊಟ ಇಲ್ಲ ಹಾಕಮ್ಮ. ಸುಮ್ಮನೆ ಕೊಟ್ಟಿದ್ರಲ್ಲಿ ತಿನ್ಬೇಕು. ಜಾಸ್ತಿ ಮಾತಾಡಿದ್ರೆ ಅದು ಕಿತ್ಕೊಂಡೈತಿ ನೋಡು. ಬಿಡು, ಮೀಟ್ರ್ ಇದ್ರೆ ಬಿಡು. ಇವೆಲ್ಲ ಚೆನ್ನಾಗಿ ತಿಂತೀಯ. ತಿಂತೀಯ ಕಣ್ ತಿನ್ ಮಮ್ಮಿ. ಇಷ್ಟೊಂದ ಅಂತೆ ಬಂದ. ನಾವೇನೋ ತಿಂತೀರ ಗೊತ್ತಾಗ್ಬಿಡುತ್ತೆ ಇವನಿಗೆ. ಅಯ್ಯೋ ಅಯ್ಯೋ ಡ್ಯಾನ್ಸು ಖುಷಿ ನೋಡೋ ಅವನಿಗೆ. ಕೊಡ್ತಾರೆ ಅಂತಾನೆ ಬಂದ್ಬಿಡ್ತಾನೆ. ಖಾರ ಐತೆ ಗುಡ್ಡು. ಬೀಳ್ತೀಯ.
ಸ್ಫೂರ್ತಿ ನೀನ್ ಮಾಡ್ರೆ ಚೆನ್ನಾಗಿಲ್ವಂತೆ. ಪ್ಲೇಟ್ ಇಟ್ಕೊಬ ವಾಪಸ್ ಹೋಗಿ ಹೋಗಿ ಇಟ್ಕೊಬರಂಗ. ಗತಿ ಇಲ್ಲ ಅಂತ ತಿಂತವ್ರಿ, ಇನ್ನೇನ್ ಮಾಡ್ಬಿಟ್ಟಿದ್ಯಾ, ವೇಸ್ಟ್ ಆಗ್ಬಿಡುತ್ತೆ ಅಂತ. ಮಮ್ಮಿನೂ ಅಷ್ಟೇ, ಗತಿ ಇಲ್ದೆ ಏನ್ ಮಾಡೋದು, ವೇಸ್ಟ್ ಆಗ್ಬಿಡುತ್ತೆ ಅಂತ ತಿಂತ. ಚೆನ್ನಾಯ್ತು ಅಮ್ಮಿ. ಪರವಾಗಿಲ್ಲ. ಡ್ಯಾನ್ಸು ರೆಡಿ ಬೇಲ್ಪುರಿ ಚೆನ್ನಾಗಿಲ್ಲ ಅಂದ್ರೆ ನೀನೇ ತಿನ್ಬೇಕು ಸ್ಫೂರ್ತಿ. ಏನೋ ಹಿಂಗ್ ಮಾಡಿದ್ಯಾ? ವಾವ್, ಯಾವ ರೆಸ್ಟೋರೆಂಟಲ್ಲಿ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಮಾಡಲ್ಲ? ಮಾಡ್ತಾರ್ತಾನೆ. ಕೊಡ್ತಾರ ಕಣೆ ಮಮ್ಮಿ. ಕಳ್ಸೋಣ ಅವಳನ್ನ ರೈಲ್ವೆ ಸ್ಟೇಷನ್ಗೆ. ಒಂದು ಚೀಲನು ಒಂದು ಕಡಲೆಪುರಿನೂ ಕೊಟ್ಬಿಟ್ಟು. ನಾನು ಹೋಗಲ್ಲ, ನೀನನ್ನು ಕಳಿಸ್ತೀನಿ ಜೊತೆಲಿ, ಇಬ್ರು ಹೋಗಿ ಮಾರ್ಕೊಬನ್ರಿ. ದುಡ್ಡು ಮಾತ್ರ ನಂಗೆ ಕೊಡಬೇಕು. ಇವ್ರಿ ಹಿಂಗೆ ಡ್ಯಾನ್ಸ್ ಮಾಡ್ತಾವನೆ. ತಿನ್ನಬಾರ್ದು ಗುಡ್ಡು. ಓ ಹಾಂ, ಗುಡ್ಡು ಡ್ಯಾನ್ಸ್ ಮಾಡು. ಹ್ಞೂ ಸಾಕು ಬಿಡು. ಏನು ಹೇಳು, ಏನೋ ಹೇಳ್ದಲ್ಲ, ಹೇಳು ಹೇಳು. ಎಲ್ಲಿ ಚೆನ್ನಾಗೈತೆ ಅಂದ್ರೆ ಅದೇನೋ ಹೇಳ್ದಲ್ಲ, ಇದಕ್ಕಿಂತ ಕೊಡ್ತಾರ ರೈಲ್ವೆ ಸ್ಟೇಷನಲ್ಲಿ ಅಂತ. ಅದಕ್ಕೆ ಹೇಳಿದ್ದು, ನೀನು ಸ್ಫೂರ್ತಿ ಚೀಲ ತಗೊಂಡು ತುಂಬ್ಕೊ ಹೋಗ್ರಿ, ಮಾರ್ಕೊ ಬರೋಗ್ರಿ. ಚೆನ್ನಾಗಿ ದುಡ್ಡು ಆಯ್ತದೆ. ನೀನು ಬಾರೆ. ಒಂದು ಪ್ಲೇಟ್ 20 ರೂಪಾಯಿ. ನಾನು ಬರ್ತೀನಿ. ಹಾಂ, ನಾನು ಬರ್ತೀನಿ. ಆಮೇಲೆ ಲಾಸ್ಟಲ್ಲಿ ದುಡ್ಡು ಇಸ್ಕೊಂಡು ಹೋಗಕ್ಕೆ ಬರ್ತೀನಿ. ಸ್ಫೂರ್ತಿ ಬಿಸ್ನೆಸ್ ಐಡಿಯಾ ಹೆಂಗೆ? ನನಗೆ ಕೆಲಸ ಇದೆ, ನಿನ್ನ ಕೆಲಸ. ಏಯ್, ನನಗೂ ಕೆಲಸ ಐತೆ, ಜಾಸ್ತಿ ದುಡ್ಡು ಐತೆ ಗೈಸ್, ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತಿಲ್ಲ. ಏನಂತೀವಿ ಒಮ್ಮೆ? ನಮ್ಮ ಮಮ್ಮಿನೇ ಹೇಳಿದ್ದು, ನಾನೇ ಸಾಕ್ತೀನಿ, ಏನು ಕೆಲ್ಸಕ್ಕೆ ಹೋಗ್ಬೇಕು ನೀನು, ಬೇಡ ಅಷ್ಟು ತಾನೇ. ನೋಡಿ, ಒಂದು ಮಾತು ಹೇಳಲ್ಲ ನಮ್ಮ ಮನೆಯಲ್ಲಿ, ಕೆಲ್ಸಕ್ಕೆ ಹೋಗು ಅಂತೆಲ್ಲ. ಅದಕ್ಕೆ ಆರಾಮಾಗಿ ಮನೇಲಿದ್ದೀನಿ ನಾನು. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿರು ಅಂತ ಹೇಳಿದ್ರು, ಅದಕ್ಕೆ ಮನೇಲಿ ಆರಾಮಾಗಿದ್ದೀನಿ. ನಮ್ಮ ಅಕ್ಕಂಗೆ ದುಡಿಸ್ತಾರೆ ಅವಳು, ಬಿಕಾಸ್ ದೊಡ್ಡವಳಲ್ಲ, ದುಡ್ದು ತಂದ್ಕೊಡ್ಬೇಕು ಅವಳ ಮನೆಗೆ. ನನಗೆ ಅವಳಷ್ಟು ಕಷ್ಟ ನಂಗೆ ಕೊಡಲ್ಲ. ಕಿಸಿಬೇಡ, ಕುಡಿ ಬೇಗ, ತಿನ್ಕೊಬರಕ್ಕೆ ಹೋಡ. ಇದೇನು ಮೈ ಬೇಡ ಅಂದ್ಬಿಟ್ಟು ನಿಂಗೆ ತಿಂತ ಇದೆಯಲ್ಲ, ಖಾರ ಹೊಡಿತಲ್ವ ನಾಲ್ಗೆ. ಯಾಕೋ ನಮ್ಮಮ್ಮಿ ವಿಡಿಯೋ ಮಾಡ್ತಿದ್ರೆ ಈ ಬೇಡ ಬೇಡ ಅಂತೈತಿ, ಯಾಕೆ? ಏನು ಮಮ್ಮಿ, ಏನಾಯ್ತು? ಹಾಂ, ಅಳ್ತಾ ಇದೆಯಾ? ಜ್ವರಗಳು ಅಲ್ಲಿ ನೋಡು. ಏನು ಮಾತಾಡು. ಮಾತಾಡೋಕ್ಕಾಗಲ್ಲ ನಾನು. ಏನು ಹೇಳಿ? ಚೆನ್ನಾಗಿಲ್ಲ. ಮತ್ತೆ 2 ಸತಿ ಹಾಕ್ಕೊ ತಿಂತ ಇದ್ದೀರಾ? ಏನೋ ಹೊಟ್ಟೆ ಅಂತ ತಿಂತಾರೆ ಅಷ್ಟೇ. ಯಾಕೋ ಸುಳ್ಳು ಹೇಳ್ತೀರಾ? ಅವಳು ಏನು ಮಾಡಿದ್ರು? ಏನು ಮಾಡಿದ್ರು ಚೆನ್ನಾಗಿರಲ್ಲ. ಕರೆಕ್ಟ್. ಆಮೇಲೆ ಮಾಡ್ಕೊಡಲ್ಲ ನೋಡಿ, ಹಿಂಗೆಲ್ಲ ಹೇಳಿದ್ರೆ. ಸಂಧ್ಯಾ, ನೀನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಬೇಕು. ನಿನ್ಗೆ 6 ವರ್ಷ, ನಿನ್ನ ತಂಗಿಗೆ 3 ವರ್ಷ. ಇವಾಗ ನಿನ್ಗೆ 70 ವರ್ಷ. ನಿನ್ನ ತಂಗಿಗೆ ಎಷ್ಟು ವರ್ಷ ಆಗುತ್ತದೆ? 3 ವರ್ಷ. ನಿನಗೆ 6 ವರ್ಷ ಇದ್ದಾಗ ನಿನ್ನ ತಂಗಿಗೆ ಅರ್ಧ ಆಗಿರ್ತದೆ, ಅಂದರೆ 3 ವರ್ಷ ಆಗಿರ್ತದೆ. ಇವಾಗ ನಿನ್ಗೆ 70 ವರ್ಷ. ನಿನ್ನ ತಂಗಿಗೆ ಎಷ್ಟು ವರ್ಷ? 70 ವರ್ಷ ಅಂತ ಇಟ್ಕೋ. ನಿನ್ನ ತಂಗಿಗೆ ಎಷ್ಟು ಇವಾಗ ಏಜು? 35. ಕಂಗ್ರ್ಯಾಚುಲೇಷನ್. ನಾನು ನೋಡಿದೆ ವಿಡಿಯೋ, ರಾಂಗ್ ಆನ್ಸರ್, ಆದರೂ ಫುಲ್ ವಿಡಿಯೋ ನೋಡಿದೆ. ನೀನು 3 ವರ್ಷ ಇದ್ದಾಗ, ಸಾರಿ, ನಿಂಗೆ 6 ವರ್ಷ ಇದ್ದಾಗ 3 ವರ್ಷ. ನಿಂಗೆ 70 ವರ್ಷ ಇದ್ದಾಗ ಎಷ್ಟು ವರ್ಷ? ಗೊತ್ತಾಗಿಲ್ಲ ಕ್ವಶನು. ನಿನ್ಗೆ 6 ವರ್ಷ, ನಿನ್ನ ತಂಗಿಗೆ 3 ವರ್ಷ.
ಈಗ 6 ವರ್ಷ ಇದ್ದಾಗ ನಿನ್ನ ತಂಗಿಗೆ 3 ವರ್ಷ ಅಂದರೆ ನಿನ್ನ ವಯಸ್ಸಲ್ಲಿ ಅರ್ಧ ಇರ್ತದೆ. ಈಗ ನಿನ್ಗೆ 70 ವರ್ಷ ಆದರೆ ನಿನ್ನ ತಂಗಿಗೆ ಎಷ್ಟಿರ್ತದೆ ಏಜು? ಇರೋ ನಂಗೆ ಎಷ್ಟು ವರ್ಷ? 70 ವರ್ಷ. 70 ವರ್ಷನಾ? 66 67 ವರ್ಷ. ಕರೆಕ್ಟ್ ಮಾಡಿ ಹೇಳ್ಬಿಟ್ಲು. 3 ಅಟೆಂಪ್ಟ್ ತಗೊಂಡಿದ್ಯಾ? ಪೂರ್ತಿ ಕೇಳಿದ್ರೆ ನಾಳೆ ತನಕ ಹೇಳೋಳು ಅವಳು. ಮತ್ತೆ ಫಸ್ಟ್ ಮಂತ್ ಸ್ಯಾಲ್ರಿ ಬಂತೇನು ಕೊಡ್ಸೇ ಇಲ್ಲ? ಬನ್ನಿ ಹೋಗೋಣ. ಹೇಳ್ತಾನೆ ಇದೆಯಾ ಬನ್ನಿ ಹೋಗೋಣ ಬನ್ನಿ ಹೋಗೋಣ. ನೀವೇನು ಕೊಡ್ತೀಯಲ್ಲ ಫಸ್ಟ್ ಮಂತ್ ಹಾ ಸ್ಯಾಲ್ರಿಯಲ್ಲಿ ಅವಾಗ ಬಂದಿರೋದು. ಅವಾಗ ಈಗ ಬಂದಾಗ ಸರಿ ಇವಾಗ ಏನು ಇನ್ಕ್ರೀಸ್ ಮಾಡಿದ್ರಲ್ಲ ಅವಾಗ ಏನು ಕೊಡ್ಸಿಲ್ಲ. ಅಲ್ಲ ಕೊಡ್ಸಿದ್ದೆ ನಾನು. ಏನ್ ಕೊಡ್ಸಿದ್ರಿ? ಕೇಳಿ ಏನ್ ನಿಮ್ದು ಜಾಸ್ತಿ ಸ್ಯಾಲ್ರಿ, ನಂದು ಇಷ್ಟು ನಿಮ್ದ್ರೊಳಗೆ ಕಾಲ್ ನಾನು ಹೆಂಗ್ ಕೊಡಿಸ್ಲಿ? ನಿನ್ನ ಒಂದು ಪಾನಿಪುರಿ ಆದ್ರೂ ಕೊಡಿಸ್ತಾ, ಒಂದು ಗೋಬಿ ಆದ್ರೂ ಕೊಡಿಸ್ತಾ. ಸರಿ ಬನ್ನಿ ಆಯ್ತು ಹೋಗೋಣ. ಅದು ನಾನು ಕೇಳಿದ್ಮೇಲೆ ಇಲ್ಲ ಬನ್ನಿ ಆಯ್ತು ಹೋಗ್ಲಿ. ಒಂದು KFC-ನಾರು ಕೊಡಿಸ್ತಾ 500 ರೂಪಾಯಿದು. ಅವತ್ತು ತಗೊಬಂದಿದ್ನಲ್ಲ 2 ಬಕೆಟ್. ಯಾರು? KFC-ನ ಎಲ್ಲಿ? ಇದು ಆಫರ್ ಬಿಟ್ಟಾಗ. ಅದೇ ಎಲ್ಲಿ? ಕ್ಯಾರೆಕ್ಟರ್ ಒಂದ್ಸತಿ 700 ರೂಪಾಯಿ ಖರ್ಚು ಮಾಡಿ ತಗೊಬಂದೀನಿ. ಈಗೆಲ್ಲ ಮೀಡಿಯನ್ ಮಾಡ್ಕೊಂಡೆಲ್ಲ ಸುಳ್ಳು ಹೇಳ್ಬಾರ್ದು. ನಿನ್ನ ಫೋನ್